ನಮ್ಮ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಯೂನಿವರ್ಸಿಟಿಗಳು ಜಾಸ್ತಿ ಆಗಬೇಕು, ಯೂನಿವರ್ಸಿಟಿಗೆ ಸಪೋರ್ಟ್ ಕೊಡಬೇಕು ಅಂತ ಅನ್ನೋದು ಜನರಲ್ ಪಾಲಿಸಿ ಇದೆ. ಹೀಗಾಗಿ ಭಾರತ ಸರ್ಕಾರ ಮೆಡಿಕಲ್ ಕಾಲೇಜುಗಳು, IIT, ಏಮ್ಸು ಇವೆಲ್ಲ ಜಾಸ್ತಿ ಮಾಡಿದಾವೆ. ಸೆಂಟ್ರಲ್ ಯೂನಿವರ್ಸಿಟಿನೂ ಜಾಸ್ತಿ ಮಾಡಿದೆ. ಆದರೆ ರಾಜ್ಯ ಸರ್ಕಾರ 9 ಯೂನಿವರ್ಸಿಟಿಗಳನ್ನು ಬಂದ್ ಮಾಡೋ ತೀರ್ಮಾನಕ್ಕೆ ಬಂದಿದೆ ಅನ್ನುವಂಥದ್ದು ಮೀಡಿಯಾದಲ್ಲಿ ವರದಿ ಆಗ್ತಾ ಇದೆ. ಇದರ ಅರ್ಥ ಏನು ಅಂದರೆ ರಾಜ್ಯ ಸರ್ಕಾರ ದಿವಾಳಿಯ ಹಂತಕ್ಕೆ ತಲುಪ್ತಾ ಇದೆ. ರಸ್ತೆಗಳನ್ನು ಮಾಡಲಿಕ್ಕೆ ದುಡ್ಡಿಲ್ಲ, ಅಕ್ಕಿ ಕೊಡಲಿಕ್ಕೆ ದುಡ್ಡಿಲ್ಲ, ಎಲ್ಲ ಬೆಲೆಗಳು ಜಾಸ್ತಿ. ಹಾಲಿನ ದರ ಜಾಸ್ತಿ, ಹಾಲು ಉತ್ಪಾದಕರಿಗೆ ಕೊಡ್ತಾ ಇರುವಂಥ ಪ್ರೋತ್ಸಾಹಧನ ಬಂದಾಗಿದೆ. ಪೆಟ್ರೋಲ್ ಡೀಸೆಲು ಜಾಸ್ತಿ ಮಾಡಿದ್ದಾರೆ. ಜನನ ಮರಣಗಳ ಸರ್ಟಿಫಿಕೇಟಿನ ಕಾಸ್ಟ್ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ದಾರೆ. ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ದುಡ್ಡು. ಅಂದರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ದಿವಾಳಿ ತರೆದಿದೆ. ಇದರ ಜೊತೆಗೆ ಈ ಮುಸಲ್ಮಾನರನ್ನ ಉದಯಗಿರಿಯಲ್ಲಿ ನಡೆದಂಥ ಘಟನೆಯಲ್ಲಿ ಮುಸಲ್ಮಾನರನ್ನು ಏನಾದರೂ ಮಾಡಿ ಅವರಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥ ಕಾರಣದಿಂದ ಕಾಂಗ್ರೆಸ್ಸಿನ ಯಾರ್ಯಾರೋ ನಿರುದ್ಯೋಗಿ ರಾಜಕಾರಣಿಗಳ ಕಡೆ, ಕಾಂಗ್ರೆಸ್ಸಿನ ನಿರುದ್ಯೋಗಿ ಲೀಡರ್ಸ್ ಕಡೆ ಮಾತನಾಡಿಸ್ತಾ ಇದ್ದಾರೆ. RSSದವ್ರು ಕಲ್ಲು ಹೋಗಿದ್ದಾರೆ, ಇವ್ರು ಬುರ್ಕಾ ಹಾಕೊಂಬಂದು ಕಲ್ಲು ಹೋಗಿದ್ದಾರೆ. ಎಷ್ಟು ಹಿಂದೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಆಗುವ ರೀತಿಯಲ್ಲಿ ಟೆರರಿಸ್ಟ್ ವಿಷಯದಲ್ಲಿ ಕಾಂಗ್ರೆಸ್ದವರು ಮಾತಾಡಿದರು. ಸ್ಯಾಫ್ರಾನ್ ಟೆರರಿಸಮ್ ಅಂತ. ಅಂದರೆ ಜಗತ್ತಿನೊಳಗೆ ನಾವೇನು ಬಿಂಬಿಸ್ತಾ ಇದ್ವಿ, ಜಗತ್ತಿನಾಗ ನಾವು ಸತ್ಯವಾದಂಥ ಒಂದು ಸಂಗತಿಯನ್ನು ನಾವು ಬಿಂಬಿಸ್ತಾ ಇದ್ವಿ. ಪಾಕಿಸ್ತಾನದಿಂದ ಬಂದು ಇಲ್ಲಿ ಭಯೋತ್ಪಾದನಾ ಚಟುವಟಿಕೆಯನ್ನು ಮಾಡಿ ಅಮಾಯಕ ಜನರನ್ನು ಬಲಿ ತಗೊಳ್ಳುವಂಥ ಕೆಲಸ ಪಾಕಿಸ್ತಾನದ ISI ಮತ್ತು ಪಾಕಿಸ್ತಾನದ ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾಯಿದೆ ಅಂತ. ಆವಾಗ ಇವರೇನು ಹೇಳಿದರು? ಅವ್ರು ಹೇಳಿದ್ದು ಕೇಸರಿ ಟೆರರಿಸಮ್, ಅಂದರೆ ಪಾಕಿಸ್ತಾನದವ್ರು ಇಲ್ಲೇ ಇಲ್ಲ ಅಂತ ಅವ್ರಿಗೆ ಹೇಳೋದು ಅರ್ಥ ಇತ್ತು. ಸೊ ಪಾಕಿಸ್ತಾನದವ್ರು ಕಾಂಗ್ರೆಸ್ ಇದ್ದ ಹಳಿ ಹಿಡ್ಕೊಂಡು ಹೋದ್ರೆ UN ಅವಾಗ ಬೇರೆ ಬೇರೆ ಜಾಗತಿಕ ವೇದಿಕೆಯೊಳಗೆ ಏನು ಹಿಡ್ಕೊಂಡೋದ್ರು ಅವ್ರು ಹಿಡ್ಕೊಂಡೋಗಿ ಹೇಳಿದ್ದೆ ಅಷ್ಟ. ನೋಡ್ರಿ, ಅಲ್ಲಿ ಕಾಂಗ್ರೆಸ್ ಪಾರ್ಟಿನ ಹೇಳ್ತಾ ಇದೆ ನಾವು ಟೆರರಿಸಮ್ದಲ್ಲಿ ನಾವು ಭಾಗವಹಿಸಿಲ್ಲ ಅಂಥೇಳಿ. ಅದೇ ರೀತಿ ಇಲ್ಲೂ ಕೂಡ PFI ಈ ಥರದ್ದೇನು ಬ್ಯಾಂಡ್ ಆರ್ಗನೈಸೇಷನ್ ಅದ್ರ ಜನ ಇದ್ದಾರೆ, ಅದನ್ನು ಅವರಿಗೆ ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ ಅನಗತ್ಯವಾಗಿ RSS ಹೆಸರನ್ನು ತರುವ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಂದರೆ ದೇಶವನ್ನು ಮಾರಿಯಾದರೂ, ದೇಶದ ಹಿತವನ್ನು ಬಲಿಗೊಟ್ಟಾದರೂ ನಾವು ಸರ್ಕಾರದಲ್ಲಿರಬೇಕು, ನಾವು ಅಧಿಕಾರದಲ್ಲಿರಬೇಕು ಅನ್ನುವಂಥ ಕಾಂಗ್ರೆಸ್ಸಿನ ನೀತಿ ಏನಿದೆ, ಇದು ಸಮಾಜ ಗಮನಿಸಬೇಕಿದೆ, ಜನ ಗಮನಿಸಬೇಕು. ಭಾಳ ಗಂಭೀರವಾದಂಥ ಸಂಗತಿ ಇದೆ. ಇವರೇನು ಪುಡಿ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ, ಅದರೊಬ್ಬರಿಗೆ ಯಾರಿಗೋ ಏನೋ ಹರಿಯಾಣ ಇನ್ಚಾರ್ಜ್ ಮಾಡ್ಯಾರ, ಅವ್ರೇನು ಪ್ರಧಾನಮಂತ್ರಿಯಾಗಿ ಏನು ತಿಳ್ಕೊಂಡಂಗೆ ಮಾತಾಡ್ತಾ ಇದ್ದಾರೆ. ಅವ್ರು ಏನಾದರೂ ಅವ್ರ ಮಂತ್ರಿ ಏನು ಮಾಡಲ್ಲ, ಅವ್ರನ್ನ ಬಾಯಿ ಬಂದಂಗೆ ಮಾತಾಡ್ತಾರೆ. ಅವ್ರು ಏನಂದು ಕಾಮನ್ ಸೆನ್ಸ್ ಇಲ್ಲ. ಅದ ಈ ಥರ ಹಿಂದೂ ವಿರೋಧಿ ಭಾವನೆಯನ್ನು ಬಿತ್ತಿದ್ರೆ ಯಾರು ಮಾತಾಡ್ತಾರೆ ಅವ್ರಿಗೆ ಕೊಡ್ತಾರೆ. ಅದು ಸಿದ್ದರಾಮಯ್ಯನವ್ರು ಇಲ್ಲಿ ಅವ್ರ ಮಂತ್ರಿ ಮಾಡೋದಲ್ಲ, ಅವ್ರೇನೋ ತಿಳ್ಕೊಂಡಾರ. ಇದಕ್ಕೆ ನಾನು ಅತ್ಯಂತ ತೀವ್ರವಾಗಿ ಈ ನಡೆಯನ್ನು ಖಂಡಿಸ್ತೀವಿ ಮತ್ತು ಇದಕ್ಕೆ ನಾವು ಜನಜಾಗೃತಿಯನ್ನು ಹೋರಾಟವನ್ನು ಮಾಡ್ತೀವಿ. ಸರ್, ಜಲಜೀವನ್ ಮಿಷನ್ ವಿಚಾರದಲ್ಲಿ ಜಟಾಪಟಿ ನಡೆದಿದೆ. ಜಲಜೀವನ್ ಮಿಷನ್ದಲ್ಲಿ ರಾಜ್ಯ ಸರ್ಕಾರ, ನಮ್ಮ ಜಿಲ್ಲೆಯಲ್ಲೇ ನೋಡ್ರಿ, ನಮ್ಮ ಸರ್ಕಾರ ಇಲ್ಲಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಹೋದ ನಂತರ ಎಲ್ಲ ಕಡೆ ಬಂದ್ ಮಾಡಿದ್ದಾರೆ. ನಾನೊಂದು ದಿಶಾ ಕಮಿಟಿ ಮೀಟಿಂಗ್ದಲ್ಲಿ ನಿಮ್ಮ ಧಾರವಾಡದ ನ್ಯೂಸ್ ಮೀಡಿಯಾದವ್ರು ಇದ್ದರು, ಅವ್ರದ್ದೆಲ್ಲ ನೀವು ಅವ್ರ ಮುಂದಾಗಿದೆ ಇದು. ನಾನು ಅಧಿಕಾರಿಗಳಿಗೆ ಸ್ವಲ್ಪ ಜೋರು ಮಾಡಿದೆ, ಯಾಕೆ ನಿಲ್ಲಿಸಿರಿ ಅಂತ.
ಅದನ್ನಲ್ಲಿದ್ದ ಕಾಂಗ್ರೆಸ್ಸಿನ MLA ಸಮರ್ಥನೆ ಮಾಡಿಕೊಂಡ್ರು. ನಮ್ಮ ಅಧಿಕಾರಿಗಳು ಭಾಳ ಪ್ರಾಮಾಣಿಕವಾಗಿದ್ದಾರೆ. ನಾ ಅಧಿಕಾರಿಗಳು ಹೆಂಗಿಡ್ಬೇಕು ಅನ್ನೋ ಸರ್ಕಾರದ ಕೈಯಲ್ಲಿ ಇರ್ತದೆ ಅಂತ ಹೇಳಿದೆ ಅವತ್ತು. ಜಲಜೀವನ್ ಮಿಷನ್ನು ಒಂದು, ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ. ಎರಡನೇದ್ದು, ಸ್ಥಳೀಯವಾಗಿ ಕಾಂಗ್ರೆಸ್ಸಿನ MLAಗಳು ನಮಗೆ ಸಂದಾಯ ಆಗುವಂಥ ಕಮಿಷನ್ ಸಂದಾಯ ಆಗೋ ತನಕ ಬಂದ್ ಮಾಡ್ತೀವಿ ಅಂತ ಹೇಳಿ ನಿಮಗೆಲ್ಲ ಹಳ್ಳಿಗಳ ಉದಾಹರಣೆ ಸಹಿತ ಕೊಡ್ತೇನೆ ನಾನು. ಹಾಗಾಗಿ ಅದ್ರ ಬಗ್ಗೆ ನಾನು ಮತ್ತೊಮ್ಮೆ ಡೀಟೇಲ್ ಆಗಿ ಏನೇನು ರಿಲೀಸ್ ನಾವು ಮಾಡಿದ್ದೀವಿ ಈಗಾಗಲೇ ಸೋಮಣ್ಣವ್ರು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅದನ್ನು ರಿಪೀಟ್ ಮಾಡೋದು. ನಮ್ಮ ಕೇಂದ್ರ ಸರ್ಕಾರದಲ್ಲಿ ನನ್ನ ಸಹೋದ್ಯೋಗಿ ಆಗುವಂಥ ಸೋಮಣ್ಣವರು, ವಿ ಸೋಮಣ್ಣವರು, ರೈಲ್ವೆ ರಾಜ್ಯ ಸಚಿವರು ಮತ್ತು ಈ ಜಲಸಂಪನ್ಮೂಲ ಇಲಾಖೆ ರಾಜ್ಯ ಸಚಿವರು ಇದ್ದಾರೆ. ಜಲಸಂಪನ್ಮೂಲ ಇಲಾಖೆಯನ್ನು ನೋಡ್ಕೊಳ್ತದೆ ಜಲಜೀವನ್ ಮಿಷನ್. ಹೀಗಾಗಿ ಅವರು ವಿವರವಾಗಿ ಕೊಟ್ಟಾರ. ಕಾಂಗ್ರೆಸ್ ಸರ್ಕಾರದ ಕಡೆ ದುಡ್ಡಿಲ್ಲ ಅನ್ನೋದು ನಾ ಈಗ 3-4 ಉದಾಹರಣೆ ಹೇಳಿದ್ನಲ್ಲ, ಇದರಿಂದ ಗೊತ್ತಾದ. ವಿಶ್ವವಿದ್ಯಾಲಯ ಬಂದ್ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಸ್ಯಾಲ್ರಿ ಕೊಡ್ತಾ ಇಲ್ಲ, ಜನನ ಮರಣಗಳ ಸರ್ಟಿಫಿಕೇಟನ್ನು ಜಾಸ್ತಿ ಮಾಡಿದ್ದಾರೆ, ಅನ್ನಭಾಗ್ಯದ್ದು ಅಕ್ಕಿನೂ ಇಲ್ಲ, ದುಡ್ಡು ಇಲ್ಲ, ಪ್ಲಸ್ ಗೃಹಲಕ್ಷ್ಮಿ ದುಡ್ಡು ಇಲ್ಲಿದ್ದಾರೆ. ಅರ್ಥ ಏನಂದ್ರೆ ಅವರು ದಿವಾಳಿ ತೆಗೆದಾರೆ. ಸುಮ್ಮನೆ ಕೇಂದ್ರ ಮೆಟ್ರೋದ ಯಾಕೆ ಕೇಂದ್ರದ ಹೆಸರು ಹಿಡಿದ್ರು ಮತ್ತು ಇಳಿಸಿದ್ರೆ ಯಾಕಂಬಲ್ಲ? ಹಂಗಾರ ಟ್ವೀಟ್ ಏನು ಮಾಡಿರಿ? ನಿಮ್ಮ ಟ್ವೀಟ್ ಇನ್ನೂ ಅದ. ನಾನು ಇಳಿಸ್ಲಿಕ್ಕೆ ಆದೇಶ ಕೊಟ್ಟಿದ್ದೇನೆ, ಮತ್ತು ಏರಿಸ್ಲಿಕ್ಕೆ ಯಾವ ಆದೇಶ ಕೊಟ್ಟಿದ್ರಪ್ಪ ಸಿದ್ದರಾಮಣ್ಣ? ಇವ್ರ ಹತ್ರ ದುಡ್ಡಿಲ್ಲ, ಖಾಲಿ ಪಿಲ್ಲಿ ಮಾತಾಡೋ. ಭಾರತದ ಆರ್ಥಿಕ ಸ್ಥಿತಿ ಭಾರತ ಸರ್ಕಾರದ್ದು ಅತ್ಯಂತ ಸದೃಢವಾಗಿದೆ. ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದೆ. ಬಹುತೇಕ ಇನ್ನು 1.5-2 ವರ್ಷದಲ್ಲಿ ನಾವು ಜಗತ್ತಿನ 3ನೇ ತೃತೀಯ ಅತಿ ದೊಡ್ಡ ಶಕ್ತಿಯಾಗಿ ನಾವು ಹೊರಹೊಮ್ತೀವಿ. ಇನ್ನು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ, ಸಿದ್ದರಾಮಯ್ಯನೇ ನಮ್ಮ ನಾಯಕ, ಸಿದ್ದರಾಮಯ್ಯನೇ ನಮ್ಮ CM, ಸುಮ್ಮನೆ ನಮ್ಮ ಹೆಸರು ಕೆಡಿಸ್ತಿದ್ದಾರೆ ಅಂತೇಳಿ. ಯಾರ ಹೆಸರು ಕೆಡಿಸ್ತಾ ಇದ್ದಾರೆ ಅಂತ ಹೇಳ್ರಿ. ಕಾಂಗ್ರೆಸ್ದಾಗ ಎಲ್ಲ ಅವರ ಬಡದಾಡ್ತಾರೆ, ಅವರ ಮಾತಾಡ್ತಾರೆ. ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳಗೆ ಎಷ್ಟು ಬೇಗುದಿ ಇದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಮತ್ತು ಅವರು 2.5 ವರ್ಷ ಅಂತ ಮಾತು ತೆಗೆದಿದ್ದಾರೆ. ನಮಗೆ ಗೊತ್ತಿತ್ತು ಅದು. BJP ಅವರಿಗೆ ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ, ಶಿವಕುಮಾರು, ಖರ್ಗೆ, ಮಹಾನ್ ನಾಯಕ ರಾಹುಲ್ ಗಾಂಧಿ, ಇವ್ರ ಮಧ್ಯೆ ಏನು ಚರ್ಚೆ ಆಗಿತ್ತು ನಮಗೆ ಗೊತ್ತಾಗತ್ತೆ. ಇದನ್ನು ಹೊರಗೆ ಬಿಟ್ಟವ್ರು ಯಾರು? ಏನು ಹಂಗೆ ಮತ್ತೀಗ ಅವ್ರಿಗೇನಂದ್ರೆ ಸಿದ್ದರಾಮಯ್ಯನವ್ರನ್ನ ಬಹಿರಂಗವಾಗಿ ವಿರೋಧ ಮಾಡಲಾರದೆ ಸಿದ್ದರಾಮಯ್ಯನವ್ರನ್ನ ತೆಗೆದು ಆಗ್ಬೇಕಂತ ಅನ್ನೋದು ಅವ್ರದ್ದು ವಿಚಾರ ಅದು. ಅದಕ್ಕೆ ಇದೆಲ್ಲ ಸ್ವಲ್ಪ ಡ್ರಾಮಾಬಾಜಿ ನಡೀತಾ ಇವೆ. ಈಗ ರಾಜಣ್ಣ ಅವ್ರು ಒಂದ್ ಕಡೆ ಹೇಳ್ತಾರೆ KPCC ಅಧ್ಯಕ್ಷ ದೊಡ್ಡ ಕಿರೀಟ ಅಲ್ಲ ಅಂತ ಒಳ್ಳೆ DK ವಿರುದ್ಧವನ್ನೇ ಮಾತಾಡ್ತಾರೆ. ಸೊ ಎಲ್ಲದರದ ಕಚ್ಚಾಟದಿಂದನೇ ಕಾಂಗ್ರೆಸ್ ಹೊರಗೆ ಬರೋಕೆ ಆಗ್ಸಲ್ಲ. ಅಧಿಕಾರ ಏನು ಸರ್? ಇದರ ಪರಿಣಾಮನ ಇವತ್ತು ಅಧಿಕಾರದಲ್ಲಿ ಅವರು ಅಧಿಕಾರಿಗಳ ಮೇಲೆ ಮತ್ತು ಅಡ್ಮಿನಿಸ್ಟ್ರೇಷನ್ ಮೇಲೆ ಕಂಟ್ರೋಲನ್ನು ಕಳೆದುಕೊಂಡಿದ್ದಾರೆ. ಸರ್, ಈಗ ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದು ಮುಗಿಸಿ 3 ದಿನದಲ್ಲಿ ಉತ್ತರ ಕೊಡ ಅಂತ ಹೇಳಿತ್ತು. ವಾಪಸ್ ಉತ್ತರ ಇಲ್ಲ. ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರು ಕೊಟ್ಟಾರ, ಅವರೆಲ್ಲ ನೋಡ್ತಾರೆ.